ನಮಸ್ಕಾರ ಸ್ನೇಹಿತರೆ, ಯಾರಿಗೆಲ್ಲ ಈ ಥರ ಕಾಯಿ ಇಷ್ಟ ಆಗುತ್ತೆ ಹೇಳಿ. ಅದು ಹಸಿ ಕಡಲೆಕಾಳು ತುಂಬ ಇಷ್ಟಪಡ್ತೀವಲ್ವ ಎಲ್ಲರೂ. ನನಗಂತೂ ಇದು ಸಿಕ್ತು ಸ್ನೇಹಿತರೆ, 2 ಕಟ್ಟು ತೊಗೊಂಡ್ಬಿಟ್ಟೆ. ಮನಸ್ಸಿಗೆ ಸಮಾಧಾನ ಆಗೋಷ್ಟು ಬಿಡಿಸ್ಕೊಂಡು ತಿಂದಾಕ್ಬಿಟ್ವಿ ಒಂದಷ್ಟು. ಆಮೇಲೆ ಇನ್ನೂ ಯಾಕಂದರೆ 2ರಲ್ಲೂ ತುಂಬೋಗ್ಬಿಟ್ಟಿತ್ತು ಸ್ನೇಹಿತರೆ. ಆದರೆ 50 ರೂಪಾಯಿ ಕಟ್ಟಾಗೆ ಸಿಕ್ಕಿದ್ದು ನಮಗೆ. ಕಾಯಿನೂ ಸಾಕಷ್ಟು ಇತ್ತು ಸ್ನೇಹಿತರೆ. ಹಾಗಾಗಿ ಒಂದು ಸ್ವಲ್ಪ ಸಮಾಧಾನ ಆಗೋಷ್ಟು ಹಸಿಕಾಯಿ ಎಲ್ಲ ತಿಂದಾಯಿತು. ಇನ್ನೂ ಒಂದಷ್ಟು ಉಳಿದ್ಬಿಡ್ತು. ಸರಿ, ಇದ್ರದ್ದು ಹೇಗಿದ್ರೂ ಹಸಿಯಾಗಿ ಒಂದು ಗೊಜ್ಜು ಮಾಡೋದಿದೆ, ಮಸಾಲೆ ಹಾಕೋದು. ಸಿಂಪಲ್ ಮಸಾಲೆ, ರುಚಿನೂ ರುಚಿ ಇರುತ್ತೆ. ಅದು ಯಾವ ಥರ ಮಾಡೋದು, ಇವಾಗ ಒಂದು ಸ್ವಲ್ಪ ತಿಂದುಬಿಟ್ಟು ಇದು ಕಾಳನ್ನ ಬಿಡಿಸಿ ಈ ಒಂದು ಸಾಂಬಾರು ಮಾಡೋಣ. ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ. ಏನು ಕುಕ್ಕರಲ್ಲಿ ಕೂಗ್ಸಂಗಿಲ್ಲ, ಇಲ್ಲ ಇದು ಏನು ನಾವು ನೆನೆಸ್ಬೇಕು, ಯಾವ ಗೋಜೆ ಇರಲ್ಲ ಸ್ನೇಹಿತರೆ. ಈ ಕಡಲೆಕಾಳೆಲ್ಲ ಇವಾಗ ಬಿಡಿಸಿಟ್ಕೊಂಡಿದ್ದೀನಿ. ನೆನೆಸ್ಬೇಕು ಕಡಲೆಕಾಳು. ಅಯ್ಯೋ ಕುಕ್ಕರಲ್ಲಿ ಕೂಗ್ಸಿದ್ರೆ ಕಾಳು ಬೇಯುತ್ತೆ, ಏನಿಲ್ಲ, ಡೈರೆಕ್ಟಾಗಿ ಹಾಗೆ ಇಟ್ಟು ಸಿಂಪಲಾಗಿ ಒಂದು ಮಸಾಲೆ ಥರ ಸಾಂಬಾರು ಮಾಡಿ ನಾವು ಊಟ ಮಾಡ್ಬೋದು. ನೋಡಿ, ಇವಾಗ ನಾನೊಂದು 3 ಬದನೆಕಾಯಿ, ಆಲೂಗೆಡ್ಡೆ ಮತ್ತು ಈ ಕಾಳನ್ನು ಇಷ್ಟು ಬಿಡಿಸ್ಕೊಂಡಿದ್ದೀನಿ. ತುಂಬ ರುಚಿ ಕೊಡುತ್ತೆ. ಹಸಿ ಕಡಲೆಕಾಳು ಇದೆಯಲ್ಲ, ಅದರಲ್ಲೂ ಆಲೂಗೆಡ್ಡೆ ಬದನೆಕಾಯಿ ಹಾಕ್ಬಿಟ್ರೆ ಅಂತೂ ತುಂಬ ರುಚಿ ಕೊಡುತ್ತೆ. ನೀವು ಒಂದ್ಸಲ ಈ ರೀತಿ ಮಾಡೋದನ್ನ ಟ್ರೈ ಮಾಡಿ ಸ್ನೇಹಿತರೆ. ಎಷ್ಟು ರುಚಿ ಇತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನೋಡಿ, ಇವಾಗ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕಬೇಕಂದ್ರೆ ಬೇರೆ ಏನಿಲ್ಲ, ನನ್ನ ಮಗ ತುಂಬ ಕೀಟ್ಲೆ ಮಾಡ್ತಾ ಇರ್ತಾನೆ. ದಯವಿಟ್ಟು ಇದು ಮಾಡಿ. ಅವನು ಹಾಗೆ ಏನಾದರೂ ಒಂದು ಬಂದು ಇಲ್ಲ ಕ್ಯಾಮ್ರಾ ಅಲ್ಲಾಡ್ಸೋದು, ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. 1 ಟೀ ಸ್ಪೂನ್ ಆಗೋಷ್ಟು ನಾನೊಂದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಆದಮೇಲೆ ಸಾಸಿವೆ ಚಿಟಪಟ ಅನ್ನೋದೇ ಆ ಸೌಂಡೇ ಒಂದು ರೀತಿ ಚೆನ್ನಾಗಿರುತ್ತಲ್ಲ, ಚಟ್ಪಟ್ ಅಂತ. ಆಮೇಲೆ ಕರಿಬೇವು ಹಾಕಿದ್ರೆ, ಯಾಕಂದರೆ ತೊಳೆದಿರ್ತೀವ. ನೋಡಿ, ಇವಾಗ ಈ ಕಾಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಏನು ಕುಕ್ಕರಲ್ಲಿ ಕೂಗಿಸಿ ಸಾಂಬಾರು ಮಾಡಬೇಕು, ಏನೋ ಕುಕ್ಕರು ಬೇಡ, ನೆನೆಸೋದು ಬೇಡ ಸ್ನೇಹಿತರೆ. ನೋಡಿ, ಇವಾಗ ಈ ಟೈಮಲ್ಲಿ ನಾನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಸ್ನೇಹಿತರೆ. ಈ ಟೈಮಲ್ಲಿ ಹಾಕ್ಬಿಟ್ರೆ ಏನು ಗೊತ್ತಾ, ಕಾಳಿಗೂ ಚೆನ್ನಾಗಿ ಹಿಡಿಯುತ್ತೆ, ಬೇಗನೂ ಬೆಂದೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇವಾಗಲೇ ನಾನು ಉಪ್ಪನ್ನು ಸೇರಿಸ್ಬಿಟ್ಟಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಒಂದು ಸ್ವಲ್ಪ ಬೆಂದು ತಣ್ಣಗಾಗಿದೆ ಚಟಪಟ ಅಂತ. ಇವಾಗ ನಾನು ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ಆಲೂಗೆಡ್ಡೆ ಹಾಕಿದ್ರೇ ಈ ಹಸಿ ಕಾಳಿಗೆ ಆಲೂಗೆಡ್ಡೆ ಬದನೆಕಾಯಿ ಬಿಟ್ಟು ಅಂದರೆ ಆ ರುಚಿನೇ ಬೇರೆ. ಈ ಮಸಾಲೆ ಹಾಕಿ ಮಾಡೋದಿದೆಯಲ್ಲ, ಈ ರೀತಿ ಮಸಾಲೆ ಹಾಕಿ ನೀವು ಮಾಡಿ. ನಾನು ಇವಾಗ ಯಾವ್ಯಾವ ರೀತಿ ಮಸಾಲೆ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇದು ಬೇಯ್ತಾ ಇರಲಿ. ನೋಡಿ, ನಾನು ಅರ್ಧ ಮುಕ್ಕಾಲು ಭಾಗಷ್ಟು ಧನಿಯಾ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ, ಒಂದೇ 1 ಟೊಮೊಟೊ ಮತ್ತು ಹಸಿ ತೆಂಗಿನಕಾಯಿ ಹೊಡೆದು ರುಬ್ಬಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇವಾಗ ನೋಡಿ, ಇಷ್ಟರ ಮಟ್ಟಕ್ಕೆ ಬೆಂದಿದೆಯಲ್ಲ, ಇವಾಗ ನಾವು ಬದನೆಕಾಯಿ ಹಾಕ್ಕೊಂಬಿಡೋಣ. ಬದನೆಕಾಯಿ ಈ ಟೈಮಲ್ಲಿ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಎಲ್ಲ ಕರಗ್ಬಿಟ್ಟು ನಮಗೆ ಕೈಗೆ ಸಿಗೋದೇ ಇಲ್ಲ. ಏನಾದರೂ ತಿನ್ನಬೇಕಂದ್ರೆ ಲಾಸ್ಟಲ್ಲಿ ಹಾಕಿದ್ರೆ ಆ ಪರಿಮಳ ಒಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ನಾನು ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಪಲ್ ಮಸಾಲೆ ಹಾಕಿ ಮಸಾಲೆ ಸಾಂಬಾರು ಅಂದರೆ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಒಂದು ಸ್ವಲ್ಪ ಸುಮ್ಮನೆ ಮಸಾಲೆದು ಒಂದು ಸ್ಮೆಲ್ ಹೋಗಲಿ ಅಂದ್ಬಿಟ್ಟು ಇದ್ರ ಜೊತೆಗೆ ಮಿಕ್ಸು ಹಾಕಬೇಕಲ್ವಾ ಈ ತರಕಾರಿಗೆ. ಇವಾಗ ಒಂದು ಸ್ವಲ್ಪ ಕೆದಕ್ಬಿಟ್ಟು ಸಣ್ಣ ಉರಿಯಲ್ಲಿ ಮಸಾಲೆದು ಒಂದು ಪರಿಮಳ ಹೋಗಲಿ ಅಂತ ಇಟ್ಟೆ. ಇದಾದಮೇಲೆ ಇವಾಗ ರುಬ್ಬಿರುವಂತಹ ಅದೇ ಜಾರಲ್ಲಿ ನೀರನ್ನು ತೊಳೆದು ಹಾಕ್ತಿದ್ದೀನಿ ಸ್ನೇಹಿತರೆ. ಇವಾಗ ನಿಮಗೆ ಎಷ್ಟು ಮಟ್ಟಿಗೆ ನೀರು ಬೇಕು, ನಿಮಗೆ ಗಟ್ಟಿ ಇರಬೇಕಾ, ತೆಳುವು ಇರಬೇಕಾ, ಅದನ್ನೆಲ್ಲ ನೋಡಿಕೊಂಡು ನೀವು ನೀರನ್ನು ಹಾಕಿ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಇಷ್ಟರ ಮಟ್ಟಕ್ಕೆ ತೆಳ್ಳಗಿದ್ರೆ ಸಾಕ, ಇಲ್ಲ ಇನ್ನೂ ಗಟ್ಟಿ ಇರಬೇಕಿತ್ತ, ಅದು ಮುಂಚಿತವಾಗಲೇ ನೋಡಿಕೊಂಡು. ಈಗ ನನಗೆ ಇಷ್ಟು ಮಟ್ಟಿಗೆ ಸಾಕು ಅನ್ನಿಸ್ತು, ಗಟ್ಟಿಗೆ ಚೆನ್ನಾಗಾಗಿದೆ. ಮತ್ತು ಬದನೆಕಾಯಿ ಕೊನೆಯಲ್ಲಿ ಹಾಕಿರ್ತೀವಲ್ವ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಂದರೆ ಇನ್ನೊಂಚೂರು ನೀರನ್ನು ಬೇಕಾದರೂ ನಾವು ಸೇರಿಸ್ಕೊಳ್ಬಹುದು. ನೋಡಿರಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನು ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತು ಅಂದ್ಬಿಟ್ಟು
ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಒಂದೇ ಒಂದು ಕುದಿ ಬರಲಿ ಸ್ನೇಹಿತರೆ. ಎಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುದಿಲಿಕ್ಕೆ ಬಿಟ್ಬಿಡೋಣ. ಇಷ್ಟು ಸಾಕು ಸ್ನೇಹಿತರೆ. ನಾನು ಇದು ರಾಗಿ ಮುದ್ದೆ ಮತ್ತು ಅನ್ನಕ್ಕಾಗಲಿ ಅಂದ್ಬಿಟ್ಟು ಮಾಡ್ತಾಯಿರೋದು. ತುಂಬ ಜನ ಕೇಳಿದ್ದೀರಾ ರಾಗಿ ಮುದ್ದೆ ಮಾಡೋದನ್ನ ತೋರಿಸಿ ಅಂದ್ಬಿಟ್ಟು. ಅದು ಸಹ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದ್ದಾದಮೇಲೆ ನಮ್ಮ ಈ ಮಸಾಲೆ, ಹಸಿ ಕಡಲೆಕಾಳು ಮಸಾಲೆ ಸಾಂಬಾರು ರೆಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ ಸ್ನೇಹಿತರೆ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.